ಹಲೋ ಎವ್ರಿವನ್, ನನ್ನ ಹೆಸರು ನಿಖಿಲ್ ಅಂತ. ಈ ವಿಡಿಯೋದೊಳಗೆ ನಾನು ಬ್ಯಾಂಕರ್ ಜರ್ನಿ ಏನಿದೆ ಅಂತಂದು ಹೇಳ್ತೀನಿ. ಸೊ ನಾನು ಸದ್ಯಕ್ಕೆ ಎಲ್ಲಿದ್ದೀನಿ ಅಂದರೆ ಹೈದರಾಬಾದ್ ಒಳಗದೀನಿ. ಇಲ್ಲಿಂದ ಹೋಟೆಲ್ ಊಟ ಏನೇನು ಅಕೊಮಡೇಷನ್ ಇದೆ ಅಲ್ಲ, ಅದು ಎಲ್ಲ ಬ್ಯಾಂಕಿಂದಾನೇ ಪ್ರೊವೈಡ್ ಆಗೈತೆ. ಸೊ ಈ ಹೋಟೆಲ್ ಒಳಗೆ ನಮಗೆ ಏನೇನು ಪ್ರೊವೈಡ್ ಮಾಡ್ಯಾರ, ಯಾವ ಥರ ಐತಿ, ಇದೇ ಒಂದು ವಿಡಿಯೋದಾಗ ನಾನು ತೋರಿಸ್ತೀನಿ. ಮತ್ತು ಇದಾದ್ಮೇಲೆ ಜರ್ನಿ ಯಾವ ಥರ ಐತಂತನೂ ನಾನು ನಿಮಗೆ ಹೇಳ್ತೀನಿ. ಸೊ ಆಸ್ಪಿರೆಂಟ್ಸ್ಗೆ ಇದೊಂದು ಹೆಲ್ಪ್ ಆಗಲಿ ಅಂತ ನಾನು ಮಾಡತ್ತೀನಿ. ಬರ್ರಿ ನೋಡಿ ನಮ್ಮ ರೂಮ್ ಯಾವ ಥರ ಐತೆ ತೋರಿಸ್ತೀನಿ. ಸೊ ಇದೇ ನಮ್ಮದು ರೂಮ್ ಅಲಾಟ್ ಆಗಿದ್ದ KCM ಗ್ರ್ಯಾಂಡ್ ಹೋಟೆಲ್ ಅಂತ ಇದೆ. ಈ ಹೋಟೆಲ್ ಒಳಗೆ ಇದು AC ರೂಮ್ ನಮ್ಗೆ ಕೊಟ್ಟಾರ. ನೋಡ್ಬೋದು ನೀವು ಯಾವ ಥರ ಜರ್ನಿ ಇರುತ್ತೆ ಈ ನಮ್ದು ಎಕ್ಸಾಮ್ ಕ್ಲಿಯರ್ ಆದಮೇಲೆ ಅಂತೇಳಿ. ಸೊ ಎಕ್ಸಾಮ್ ಕ್ಲಿಯರ್ ಆಗೋ ತನಕ ಒಂದು ಟೆನ್ಷನ್ ಆಗ್ಬೋದು, ಸ್ಟ್ರೆಸ್ ಇರ್ಬೋದು. ಬಟ್ ಇವಾಗ ಸದ್ಯಕ್ಕೆ ನೋಡ್ಬೋದು ನೀವು ಒಂದು ಚಲೋ ರೂಮ್, ಎಲ್ಲ ಫೆಸಿಲಿಟೀಸ್ ನಮ್ಗೆ ಅಕೊಮಡೇಷನ್ ಏನೈತೆ ಬ್ಯಾಂಕ್ದವ್ರು ಪ್ರೊವೈಡ್ ಮಾಡತ್ತಾರೆ. ಸೊ ಒಂದು ಸರಿ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ನಿಮಗೆ ಏನಂತ ಗೊತ್ತಾಗತ್ತೆ. ಇದು ಜಾಬ್ ವ್ಯಾಲ್ಯೂ ಆಗಿರ್ಬೋದು, ಜಾಬ್ದು ಒಂದು ಗುಡ್ ಥಿಂಗ್ಸ್ ಆಗಿರ್ಬೋದು. ಸೊ ಇದಷ್ಟೇ ಇಲ್ಲ, ಇದೆಲ್ಲ ನಮ್ಮ ಇಲ್ಲಿ ಊಟ ಹೆಂಗೈತಿ ಎಲ್ಲ ತೋರಿಸ್ತೀನಿ. ಅದಾದಮೇಲೆ ನಮ್ದು ಜರ್ನಿ ಯಾವ ಥರ ಐತೆ ಅಂತ ಹೇಳ್ತೀನಿ. ಸದ್ಯಕ್ಕೆ ನೋಡ್ಬೋದು ನೀವು ಊಟಕ್ಕೆ ಹೆಂಗೆ ಥರ ಐತೆ ಅಂತೇಳಿ. ಥರ ಎಲ್ಲ ವೆರೈಟಿ ಕೊಟ್ಟಾರ. ಸೊ ಫ್ರೀ ದ್ಯಾಟ ಐಸ್ ಕ್ರೀಮ್ ಐತಿ. ಸೊ ಸದ್ಯಕ್ಕೆ ಊಟ ಮಾಡ್ಕೊಂಡು ಬಂದೀವಿ. ಊಟ ಚಲೋ ಇತ್ತು. ಈಗ ಜರ್ನಿ ಯಾವ ಥರ ಐತೆ ಅಂತ ಹೇಳ್ತೀನಿ ನಾನು. ಬ್ಯಾಂಕಿಂಗ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ನಾನು ಸ್ಟಾರ್ಟ್ ಮಾಡಿದೆ 2022 ಒಳಗೆ. ಪ್ರಿಪ್ರೇಷನ್ ಮಾಡ್ಬೇಕಂದ್ರೆ ನಮ್ಗೆ ಏನೂ ಗೊತ್ತಿರಲಿಲ್ಲ ಇದರಿಂದ ಯಾವ ಥರ ಎಕ್ಸಾಮ್ಸ್ ಇರ್ತಾವೆ ಏನಂತೇಳಿ. 3 ಜನ ಫ್ರೆಂಡ್ಸ್ ಹೋಗಿದ್ದೀವಿ ನಾವು ಎಕ್ಸಾಮ್ ಪ್ರಿಪ್ರೇಷನ್ ಆಗ್ಬೇಕಂತೇಳಿ. ಅದು ಸ್ಟೋರಿ ನೆಕ್ಸ್ಟ್ ಹೇಳ್ತೀನಿ. ಸೊ ಈ ಜರ್ನಿ ಒಳಗೆ ಭಾಳ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದವು ನಮಗೆ. ಅಂದರೂ ಬಿಡಲಿಲ್ಲ ನಡು. ನಾನು ಆ್ಯಕ್ಚುಲಿ ಕಂಪ್ಲೀಟ್ ಆದಮೇಲೆ, ಗ್ರ್ಯಾಜುಯೇಷನ್ ಆದಮೇಲೆ ನಾನು ಇನ್ಫೋಸಿಸ್ ವರ್ಕ್ ಮಾಡಿದ್ದೀನಿ. ಇನ್ಫೋಸಿಸ್ ಬಿಟ್ಟು ಅಲ್ಲಿಂದ ನಾನು ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ. ಇನ್ಫೋಸಿಸ್ ಯಾಕೆ ಬಿಟ್ಟಿನಿ ಅಂದರೆ ಅದರಲ್ಲಿ ಶಿಫ್ಟ್ ಭಾಳ ಚೇಂಜಸ್ ಮಾಡ್ತಿದ್ರು ಅವರು. ಅದರಿಂದ ಹೆಲ್ತ್ ಇಶ್ಯೂಸ್ ಆಗಿದ್ದ ಕಾರಣ ನಾನು ಇನ್ಫೋಸಿಸ್ ಬಿಡಬೇಕಾಯ್ತು. ಆವಾಗ ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಬೇಕಂತೇಳಿ ಡಿಸಿಷನ್ ತೊಗೊಂಡಿದ್ದೆ. ಸೊ ಈ ಒಂದು ಜರ್ನಿ ಒಳಗೆ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಭಾಳ ಸಪೋರ್ಟಿವ್ ಆಗಿದ್ರು. ಕೆಲವೊಂದು ಸರಿ ನಾನು ಹೋಗಿ ಕಳ್ಕೊಂಡ್ರು ಅವ್ರು ನನಗೆ ಖುಷಿ ಮಾಡಿದ್ರು. ಇದೇ ಥರ ಸ್ವಲ್ಪ ಡೌಟ್ಸ್ನೂ ಆಗ್ತಿತ್ತು ನನ್ನ ಮೇಲೆ, ಯಾವಾಗ ಕ್ಲಿಯರ್ ಆಗ್ತೈತಿ ಏನು ಅಂತೇಳಿ. ಸೊ ಫ್ಯಾಮಿಲಿ ಆಗಲಿ, ನನ್ನ ಫ್ರೆಂಡ್ಸ್ ಆಗಲಿ ಭಾಳ ಸಪೋರ್ಟ್ ಮಾಡ್ಯಾರ ನನಗೆ ಇದೊಂದು ಜರ್ನಿಯನ್ನು ಕಂಪ್ಲೀಟ್ ಮಾಡಬೇಕಂತ ಬಂದಾಗ. ಸೊ ನೆಕ್ಸ್ಟ್ ಪ್ರಿಪ್ರೇಷನ್ ಅಂತ ಬಂದ್ರೆ ಯಾರ್ಯಾರು ಎಕ್ಸಾಮ್ ಪ್ರಿಪೇರ್ ಆಗ್ಬೇಕಂತ ಮಾಡಿರಿ ಎಲ್ಲರೂ ಮೊದಲು ಬೇಸಿಕ್ಸಿಂದ ಅರ್ಥ ಮಾಡ್ಕೊರಿ. ಲೈಕ್ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಐತೆ ಅಂತ. ಎಲ್ಲ ಎಕ್ಸಾಮ್ದು ಪ್ಯಾಟರ್ನ್ ಚೇಂಜ್ ಆಗುತ್ತೆ. SBI ಆಗಿರಲಿ, IBPS ಆಗಿರಲಿ, RRBs ಆಗಿರಲಿ. ಸೊ ಮೊದಲು ಪ್ಯಾಟರ್ನ್ ಏನೈತಿ, ಸೆಕ್ಷನಲ್ ಕಟ್ ಆಫ್ ಏನಿರುತ್ತೆ, ಓವರಾಲ್ ಕಟ್ ಆಫ್ ಏನಿರುತ್ತೆ ಅದರ ಅರ್ಥ ತಿಳ್ಕೊರಿ. ಪ್ರಿಲಿಮ್ಸ್ ಮತ್ತು ಮೇನ್ಸ್ ಒಳಗೆ ಸಿಲೆಬಸ್ ಏನೈತಿ, ಎಕ್ಸಾಮ್ ಸಬ್ಜೆಕ್ಟ್ಸ್ ಯಾವ್ಯಾವುದವು ಅದನ್ನು ಸ್ವಲ್ಪ ಎಲ್ಲ ನೋಡ್ಕೊಡಿ. ಅದಷ್ಟೇ ಅಲ್ಲದೆ ಯಾರು ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾರಲ್ವ ಅವ್ರಿಗೆ ಅಥವಾ ಸೀನಿಯರ್ ಯಾರ್ದಾರ ಅವ್ರಿಗೆ ಸ್ವಲ್ಪ ನೀವು ಕೇಳ್ಕೊಂಡ್ರೆ, ಅವ್ರ ಗೈಡೆನ್ಸ್ ತೊಗೊಂಡ್ರೆ ನಿಮ್ಮ ಟೈಮ್ ಭಾಳ ಸೇವ್ ಆಗುತ್ತೆ. ನಾವು ಓದೋ ಟೈಮ್ದಾಗ ನಮ್ಗೆ ಯಾರೂ ಗೈಡ್ ಮಾಡಲಿಲ್ಲ ಆ್ಯಂಡ್ ನಮಗೆ ಗೊತ್ತೂ ಆಗಲಿಲ್ಲ ಯಾರಿಗೆ ಕೇಳಬೇಕಂತೇಳಿ. ಸೊ ಆಜು ಬಾಜು ಯಾರೇ ನಿಮಗೆ ಗೊತ್ತಿದ್ರು ಮಾಡಿದ್ರು ಅಂದರೆ ನೀವು ಅವ್ರಿಗೆ ಕೇಳಿ ಹೆಲ್ಪ್ ತೊಗೋಬೋದು, ಅವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಸೊ ಈ ವಿಡಿಯೋ ಒಳಗೆ ಏನೇನು ಅಪ್ಡೇಟ್ಸ್ ಇತ್ತು ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನು ಮುಂದೆ ಏನು ಅಪ್ಡೇಟ್ ಬರ್ತಾವೆ ಅದನ್ನು ಹೇಳ್ತೀನಿ. ಯಾರಿಗಾದರೂ ಏನಾದರೂ ಎಕ್ಸಾಮ್ ಬಗ್ಗೆ ಡೌಟ್ಸ್ ಇತ್ತು, ಕ್ವೆರೀಸ್ ಇತ್ತು, ಕಮೆಂಟ್ ಮಾಡಿರಿ, ಅದ್ರ ಮೇಲೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.